ಭಗವದ್ಗೀತೆಯ ಪ್ರಕಾರ ಜೀವನದಲ್ಲಿ ಶಾಂತಿ ಪಡೆಯಲು 8 ಆಧ್ಯಾತ್ಮಿಕ ಸೂತ್ರಗಳು. ಫಲದ ಆಸೆ ಬಿಟ್ಟು ಕರ್ಮ ಮಾಡಬೇಕು. ಕೋಪ ಬಂದಾಗ ಮೌನ ಪಾಲಿಸಬೇಕು. ಅಹಂಕಾರ ಕಡಿಮೆ ಮಾಡಿದಷ್ಟು ಶಾಂತಿ ಹೆಚ್ಚಾಗುತ್ತದೆ. ದಿನಕ್ಕೆ ಸ್ವಲ್ಪ ಸಮಯ ದೇವರ ನೆನಪಿಗೆ ಕೊಡಿ. ಇತರರನ್ನು ಕ್ಷಮಿಸುವುದು ಆತ್ಮಶುದ್ಧಿ. ದುಃಖ ಬಂದಾಗ ದೇವರ ಮೇಲೆ ನಂಬಿಕೆ ಇಡಿ. ಅಸೂಯೆ ಬಿಟ್ಟು ತೃಪ್ತಿ ಕಲಿಯಿರಿ. ನಾನು ಅಲ್ಲ, ಅವನೇ ಮಾಡಿಸುತ್ತಾನೆ ಅನ್ನೋ ಭಾವ ಬೆಳೆಸಿಕೊಳ್ಳಿ. ಮನಸ್ಸಿನಿಂದ ಹೇಳಿ, ಹರೇ ಕೃಷ್ಣ. ನಿನ್ನ ಕಣ್ಣೀರ ಹನಿಗಳಿಗೆ ನಿನ್ನ ಗತಕಾಲವನ್ನು ಬದಲಾಯಿಸುವ ಶಕ್ತಿ ಇಲ್ಲ, ಆದರೆ ನಿನ್ನ ಇಂದಿನ ಬೆವರಿಗೆ ನಿನ್ನ ಭವಿಷ್ಯದ ಲೇಖನಿಯನ್ನು ಹಿಡಿಯುವ ತಾಕತ್ತಿದೆ. ಫಲಿತಾಂಶದ ಲೆಕ್ಕಾಚಾರವನ್ನು ಆ ಭಗವಂತನಿಗೆ ಬಿಟ್ಟು ಬಿಡು. ನೀನು ಮಾಡಬೇಕಾದ ಕೆಲಸವನ್ನು ಶ್ರದ್ಧೆಯಿಂದ ಮಾಡುವುದಷ್ಟೇ ನಿನ್ನ ಪರಮಧರ್ಮ. ಕೋಪ ಮತ್ತು ಅಹಂಕಾರ ಮನುಷ್ಯನ ಅತಿ ದೊಡ್ಡ ಶತ್ರುಗಳು. ಇವು ಮನುಷ್ಯನ ವಿವೇಚನೆಯನ್ನು ಕಳೆದು ಆತ ತಪ್ಪು ದಾರಿಯಲ್ಲಿ ನಡೆಯುವಂತೆ ಮಾಡುತ್ತದೆ. ಮಂಜು ಮಸುಕಿದ ದಾರಿಯನ್ನು ನೋಡಿ ದಂಗಾಗುವ ಬದಲು ನೀನು ಮುಂದಿಡುವ ಒಂದೊಂದು ಹೆಜ್ಜೆಯ ಮೇಲೂ ನಂಬಿಕೆ ಇಡು. ಪರಿಸ್ಥಿತಿಗಳು ನಿನ್ನ ಕೈ ಮೀರಿದಾಗ ಆ ಭಾರವನ್ನು ನನಗೆ ಒಪ್ಪಿಸಿಬಿಡು. ನಿನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ಬೆನ್ನೆಲುಬಾಗಿ ನಿಲ್ಲುವುದೇ ನನ್ನ ಜವಾಬ್ದಾರಿ. ನೀವು ಬಲಿಷ್ಠರು ಎಂದು ಎಲ್ಲಿಯವರೆಗೆ ತಿಳಿಯುವುದಿಲ್ಲ ಎಂದರೆ, ಯಾವುದಾದರೂ ನೀವು ಅಂದುಕೊಂಡ ಕಾರ್ಯವನ್ನು ಸಾಧಿಸಿದ ನಂತರ ನಿಮ್ಮೊಳಗೆ ಬರುವ ಆತ್ಮವಿಶ್ವಾಸದ ಉದಯದವರೆಗೆ. ಭಯವೆಂಬುವುದು ಭವಿಷ್ಯದ ಬಗೆಗಿನ ನಿನ್ನ ಕಲ್ಪನೆಯೇ ಹೊರತು ವಾಸ್ತವವಲ್ಲ. ನಿನ್ನ ಇಂದಿನ ಕಷ್ಟಗಳು ನಿನ್ನನ್ನು ಒಡೆಯಲು ಬಂದಿಲ್ಲ, ಬದಲಾಗಿ ನಿನ್ನೊಳಗಿನ ಅಸಾಧಾರಣ ಶಕ್ತಿಯನ್ನು ಹೊರತಂದು ನಿನ್ನನ್ನು ಅತ್ಯುತ್ತಮವಾಗಿ ಕೆತ್ತಲು ಬಂದಿರುವ ನನ್ನ ಆಯುಧಗಳು. ನಿನ್ನ ಸುತ್ತಲಿನ ಬಿರುಗಾಳಿಗೆ ಹೆದರಬೇಡ, ಯಾಕೆಂದರೆ ನಿನ್ನ ಅಂತರಂಗದ ರಥವನ್ನು ಮುನ್ನಡೆಸುವ ಸಾರಥಿ ನಾನು. ಸೋಲು ಗೆಲುವುಗಳು ಕೇವಲ ಕಾಲದ ಆಟವಷ್ಟೇ. ನಿನ್ನ ಕರ್ಮದಲ್ಲಿ ಪ್ರಾಮಾಣಿಕತೆ ಇದ್ದರೆ ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನನ್ನ ಕಾವಲಿರುತ್ತದೆ. ಜೀವನದಲ್ಲಿ ಏನೇ ನಡೆದರೂ ಎಲ್ಲವೂ ನಿಮ್ಮನ್ನು ಜಾಗೃತಗೊಳಿಸುತ್ತದೆ. ಪ್ರತಿಯೊಂದು ಘಟನೆಯೂ ಒಂದು ಸಂದೇಶ. ಅದನ್ನು ಅರ್ಥ ಮಾಡಿಕೊಳ್ಳಲು ಸಮಯ ತೆಗೆದುಕೊಳ್ಳುತ್ತದೆ. ಫಲದ ಚಿಂತೆ ಇಲ್ಲದೆ ನಿನ್ನ ಕೆಲಸವನ್ನು ಪ್ರೀತಿಯಿಂದ ಮಾಡು. ಅದೇ ಆ ದೇವರಿಗೆ ಮಾಡುವ ಅತಿ ದೊಡ್ಡ ಪೂಜೆ. ನಿನ್ನ ನಿಸ್ವಾರ್ಥ ಹೆಜ್ಜೆಗಳೇ ಕೃಷ್ಣನ ಕಡೆಗೆ ಸಾಗುವ ಅತ್ಯಂತ ಹತ್ತಿರದ ದಾರಿ. ಯಾವುದಕ್ಕಾಗಿ ಚಿಂತೆ, ಯಾವುದಕ್ಕಾಗಿ ದುಃಖ ಪಡುತ್ತಿದ್ದೀಯ? ನಿನ್ನೆ ಇದ್ದ ಖುಷಿನೇ ಇವತ್ತು ಇಲ್ಲ ಅಂದ ಮೇಲೆ ಇವತ್ತು ಇರೋ ದುಃಖ ನಾಳೆ ಇರುತ್ತಾ? ಈ ಜಗತ್ತಿನ ಸೃಷ್ಟಿಯಲ್ಲಿ ಯಾವುದು ಕೂಡ ಶಾಶ್ವತವಲ್ಲ. ನೀನು ಲೋಕದ ಮಾತುಗಳಿಗೆ ಬದಲಾಗಬೇಡ, ನಿನ್ನ ಆತ್ಮದ ಧ್ವನಿಗೆ ಬದಲಾಗು. ಲೋಕ ಒಂದು ದಿನ ನಿನ್ನನ್ನು ಹೊಗಳುತ್ತೆ, ಮತ್ತೊಂದು ದಿನ ನಿನ್ನನ್ನು ನಿಂದಿಸುತ್ತೆ, ಆದರೆ ಆತ್ಮದ ಧ್ವನಿ ಎಂದಿಗೂ ನಿನ್ನನ್ನು ತಪ್ಪು ದಾರಿಯಲ್ಲಿ ನಡೆಸುವುದಿಲ್ಲ. ನೀವು ಮಾಡಬೇಕಾದ ಎಲ್ಲವನ್ನೂ ಮಾಡಿ, ಆದರೆ ದುರಾಸೆ, ಅಹಂಕಾರ, ಅಸೂಯೆಗಳಿಂದಲ್ಲ, ಬದಲಾಗಿ ಪ್ರೀತಿ, ಕರುಣೆ, ನಮ್ರತೆ ಮತ್ತು ಭಕ್ತಿಯಿಂದ. ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ, ನೀವು ಮೊದಲು ಯಾರಿಗೆ ಹೇಳಬೇಕು ಎಂದು ಮನಸ್ಸು ಬಯಸುತ್ತದೆಯೋ ಅವರನ್ನು ನೀವು ಈ ಪ್ರಪಂಚದಲ್ಲಿ ಎಲ್ಲರಿಗಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತೀರಿ ಎಂದರ್ಥ. ಒಳ್ಳೆಯ ಕೆಲಸವು ಎಂದಿಗೂ ವ್ಯರ್ಥವಾಗುವುದಿಲ್ಲ, ಯಾವಾಗಲೂ ದೇವರಿಂದ ಪ್ರತಿಫಲಕ್ಕೆ ಒಳಪಡುತ್ತದೆ. ಫಲದ ಚಿಂತೆ ಇಲ್ಲದೆ ನಿನ್ನ ಕೆಲಸವನ್ನು ಪ್ರೀತಿಯಿಂದ ಮಾಡು. ಅದೇ ಆ ದೇವರಿಗೆ ಮಾಡುವ ಅತಿ ದೊಡ್ಡ ಪೂಜೆ. ನಿನ್ನ ನಿಸ್ವಾರ್ಥ ಹೆಜ್ಜೆಗಳೇ ಕೃಷ್ಣನ ಕಡೆಗೆ ಸಾಗುವ ಅತ್ಯಂತ ಹತ್ತಿರದ ದಾರಿ. ಧರ್ಮದ ಮಾರ್ಗ ಸುಲಭವಲ್ಲ, ಆದರೆ ಅದು ಸುರಕ್ಷಿತ. ಅಧರ್ಮದ ದಾರಿ ಸುಲಭ, ಆದರೆ ಅಂತ್ಯದಲ್ಲಿ ದುಃಖ. ಶ್ರೀಕೃಷ್ಣ ಹೇಳುತ್ತಾರೆ, ನಿನ್ನ ಹೃದಯದಲ್ಲಿ ನಾನು ಇದ್ದಾಗ ಭಯಕ್ಕೆ ಸ್ಥಳವೇ ಇಲ್ಲ. ಧೈರ್ಯವಾಗಿ ನಿನ್ನ ಧರ್ಮದ ದಾರಿಯಲ್ಲಿ ನಡೆ. ನಾವು ಏನನ್ನು ಕಳೆದುಕೊಂಡಿರುತ್ತೇವೋ ಅದಕ್ಕಿಂತ ಶ್ರೇಷ್ಠವಾದುದನ್ನೇ ಪಡೆಯುತ್ತೇವೆ. ಕಾಯುವ ತಾಳ್ಮೆ ನಮ್ಮಲ್ಲಿರಬೇಕು. ಖುಷಿಪಡು, ಹಚ್ಚಿಕೊಳ್ಳಬೇಡ. ಕೊಡು, ನಿರೀಕ್ಷಿಸಬೇಡ. ಕೇಳಿಸಿಕೋ, ತೀರ್ಮಾನಿಸಬೇಡ. ಪ್ರೀತಿಸು, ಅವಲಂಬಿಸಬೇಡ. ಒಪ್ಪಿಕೋ, ನಿಲ್ಲಬೇಡ. ನಿಮಗೆ ಯಾವುದೇ ಬೆಲೆ ಇಲ್ಲದ ಸ್ಥಳದಲ್ಲಿ ಉಳಿಯುವುದು ಅನ್ಯಾಯ. ಅದು ಯಾರೊಬ್ಬರ ಮನೆಯಾಗಲಿ ಅಥವಾ ಇನ್ನೊಬ್ಬರ ಹೃದಯವಾಗಲಿ. ಸತ್ಯದೊಂದಿಗೆ ನಿಂತವನು ಒಂಟಿಯಾಗಿದ್ದರೂ ಅಜೇಯ. ಧರ್ಮವೇ ಕವಚ, ಅದು ಎಂದಿಗೂ ಕುಸಿಯದು. ಮನಸ್ಸನ್ನು ಜಯಿಸಿದವನು ಲೋಕವನ್ನೇ ಜಯಿಸಿದವನಾಗುತ್ತಾನೆ. ಬಾಹ್ಯ ಶತ್ರುಗಳಿಗಿಂತ ಆಂತರಿಕ ಅಶಾಂತಿಯೇ ದೊಡ್ಡದು. ಬದಲಾವಣೆ ಪ್ರಕೃತಿಯ ನಿಯಮ, ಅದನ್ನು ಒಪ್ಪಿಕೊಂಡವನು ದುಃಖದಿಂದ ಮುಕ್ತನಾಗುತ್ತಾನೆ. ನಾವು ಯಾವ ಕೆಲಸ ಮಾಡಿದರೂ ನಿಷ್ಠೆಯಿಂದ ಮಾಡಬೇಕು. ಫಲದ ಬಗ್ಗೆ ಹೆಚ್ಚು ಚಿಂತಿಸಬಾರದು. ನಮ್ಮ ಮನಸ್ಸಿನ ಮನೆಯ ಮುಂದಿರುವ ರಸ್ತೆಯಲ್ಲಿ 6 ಸುರಕ್ಷಿತ ದೀಪಗಳಿವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಆ ದೀಪಗಳ ಮುಂದೆ ನಮ್ಮ ಜೀವನವೆಂಬ ವಾಹನವನ್ನು ತಾಳ್ಮೆಯಿಂದ ಚಲಾಯಿಸಬೇಕು. ಸರಿಯಾದ ಸಮಯಕ್ಕೆ ಮಾತ್ರ ವಾಹನ ಮುಂದೆ ಸಾಗಿಸಬೇಕು. ಅವಸರ ಮಾಡಿದರೆ ಅಪಘಾತವಾಗಿ ನಮ್ಮ ಜೀವನವೆಂಬ ವಾಹನ ನಾಶವಾಗಬಹುದು. ಹಾಗಾಗಿ ನಾವು ಎಂದಿಗೂ ತಾಳ್ಮೆ ಕಳೆದುಕೊಳ್ಳುವ ಹಾಗಿಲ್ಲ.
ನಮ್ಮ ಜೀವನವೆಂಬ ವಾಹನವನ್ನು ಕೃಷ್ಣನ ಕೈಗೊಪ್ಪಿಸಿ ಅವನಿಗೆ ಶರಣಾದರೆ ಅವನು ನಮ್ಮ ವಾಹನವನ್ನು ಸುರಕ್ಷತೆಯಿಂದ ಗಮ್ಯ ಸ್ಥಾನಕ್ಕೆ ತಲುಪಿಸುತ್ತಾನೆ. ಹೇ ಕೃಷ್ಣ, ನನ್ನ ಜೀವನದ ಕತೆ ಏನಾಗಿದ್ದರೂ ಅದರ ಲೇಖಕ ನೀನಾಗಿರು. ನೀನು ನಡೆಸುವ ದಾರಿಯಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇದೆ. ಜನರ ಮಾತುಗಳನ್ನು ಕೇಳಿ ನಿಮ್ಮ ಸಂಬಂಧವನ್ನು ಹಾಳು ಮಾಡಿಕೊಳ್ಳಬೇಡಿ, ಏಕೆಂದರೆ ಜನರು ಒಳ್ಳೆಯ ಸಂಬಂಧಗಳನ್ನು ನೋಡಲು ಇಷ್ಟಪಡುವುದಿಲ್ಲ. ಅರ್ಜುನ: ಕೃಷ್ಣ, ಇಲ್ಲಿ ನಿಂತಿರುವವರೆಲ್ಲ ನನ್ನವರೇ. ಕೃಷ್ಣ: ನಿನಗೆ ಮೋಸ ಮಾಡಿದವರು ಸಹ ನಿನ್ನವರೇ. ಸರಿಯಾದ ಸಮಯದಲ್ಲಿ ತಪ್ಪಾದ ಸ್ಥಳದಿಂದ ಹೊರಬರುವುದು ಕೂಡ ದೇವರ ಆಶೀರ್ವಾದ. ನೀವು ಏನನ್ನು ಸಾಧಿಸಲು ಬಯಸುತ್ತೀರೋ ಅದರ ಹಿಂದೆ ಹೋಗಿ. ಪ್ರೀತಿ ಮತ್ತು ಸಾವನ್ನು ಹುಡುಕಬೇಡಿ, ಸಮಯ ಬಂದಾಗ ಅವು ನಿಮ್ಮನ್ನು ಹುಡುಕುತ್ತದೆ. ನನ್ನ ನಾಲಿಗೆಯು ನಿನ್ನ ಮಹಿಮೆಯನ್ನು ಕೊಂಡಾಡಲಿ, ನಮ್ಮ ಕಿವಿಗಳು ನಿನ್ನ ಅದ್ಭುತ ಲೀಲೆಗಳನ್ನು ಕೇಳುವಂತಾಗಲಿ, ನಮ್ಮ ಕೈಗಳು ನಿನ್ನ ಪಾದಗಳಿಗೆ ಪುಷ್ಪಗಳನ್ನು ಅರ್ಪಿಸುವಂತೆ ಮತ್ತು ಮಾನವ ಸೇವೆ ಮಾಡುವಂತಾಗಲಿ, ನಮ್ಮ ಮನಸ್ಸು ನಿನ್ನ ಸುಂದರ ರೂಪವನ್ನು ಧ್ಯಾನಿಸುವಂತಾಗಲಿ, ನಮ್ಮ ಕಣ್ಣುಗಳು ನಿನ್ನ ಪವಿತ್ರ ಪಾದವನ್ನು ಸುಂದರ ಮುಖವನ್ನು ನೋಡುವಂತಾಗಲಿ, ನಮ್ಮ ಪಾದಗಳು ಪವಿತ್ರ ಸ್ಥಳಗಳಿಗೆ ಸಾಧುಗಳ ನಿವಾಸಕ್ಕೆ ಹೋಗುವಂತಾಗಲಿ. ಪ್ರಪಂಚದಲ್ಲಿ ಒಬ್ಬೊಬ್ಬರು ಒಂದು ಮಾರ್ಗದಲ್ಲಿ ಭಗವಂತನೆಡೆಗೆ ಹೋಗುವವರು. ಅದರಲ್ಲಿ ಒಬ್ಬನದು ಕರ್ಮದ ಹಾದಿ. ಅವನು ಪ್ರಕೃತಿಯನ್ನು ವಿಚಾರ ಮಾಡುವುದಕ್ಕೆ ಅಷ್ಟು ತವಕ ಪಡುವುದಿಲ್ಲ. ಕರ್ಮ ಮಾಡುವವನು ತನ್ನ ಸುತ್ತಮುತ್ತ ಇರುವವರಿಗೆ ಸಹಾಯ ಮಾಡುವನು. ಸಾಧ್ಯವಾದಷ್ಟು ತನ್ನಲ್ಲಿ ದೇವರು ಏನೋ ಒಳ್ಳೆಯದನ್ನು ಕೊಟ್ಟಿರುವನೋ ಅದನ್ನು ಎಲ್ಲರಿಗೂ ಕೊಟ್ಟು ಅನಂತರ ತಾನು ಅನುಭವಿಸುವನು. ಹಾಗೆ ಕೊಡುವುದರಲ್ಲಿ ಒಂದು ಆನಂದವಿದೆ. ಇನ್ನೊಬ್ಬರಿಗೆ ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ಕೊಡುವನು. ಇರುವ ತನಕ ಪರರಿಗೆ ದುಡಿಯುವನು. ಆ ದುಡಿತದ ಹಿಂದೆ ಹಿಂಸೆ ಇಲ್ಲ, ಆಕಾಂಕ್ಷೆ ಇಲ್ಲ, ಕೀರ್ತಿಯ ಲಾಭದ ಮೋಹವಿಲ್ಲ. ಈ ಜೀವನಕ್ಕೆ ಬಂದಿರುವುದೇ ಸಾಯುವುದಕ್ಕೆ. ಸ್ವಾರ್ಥಕ್ಕೆ ಸಾಯುವುದಕ್ಕಿಂತ ಇನ್ನೊಬ್ಬರಿಗಾಗಿ ದುಡಿಯುತ್ತಾ ಸಾಯುವೆ ಎನ್ನುವವನು ಅವನು. ಇದರಿಂದ ಅವನ ಹೃದಯ ಶುದ್ಧವಾಗಿ ತನ್ನೊಳಗೆ ಪ್ರಪಂಚದಲ್ಲೇ ಓತಾಪ್ರೋತನಾದ ಪರಮಾತ್ಮನ ತತ್ವವನ್ನು ಅವನು ಅನುಭವಿಸುತ್ತಾನೆ. ಭಗವಂತನ ಕೈಯಲ್ಲಿ ಒಂದು ನಿಮಿತ್ತನಾಗುತ್ತಾನೆ. ನಿಜವಾದ ಭಕ್ತನ ಸಹಜವಾದ ಗುಣಗಳೆಂದರೆ ಮನಸ್ಸನ್ನು ಮಾಧವನಲ್ಲಿ ಲೀನಗೊಳಿಸಿ ಸರ್ವಸಂಗ ಪರಿತ್ಯಾಗಿಯಾಗಿರುವವನು. ತಾನು ಕಾಣುವುದೆಲ್ಲ ಕೃಷ್ಣನ ರೂಪವೇ, ಕೇಳುವುದೆಲ್ಲ ಕೇಶವನ ಕೀರ್ತನೆಯೇ, ಆಡುವ ಮಾತೆಲ್ಲ ಮಂತ್ರವೇ, ನಡೆದಾಡುವುದೆಲ್ಲ ನಾರಾಯಣನಿಗೆ ಪ್ರದಕ್ಷಿಣೆ ಎಂಬಂತೆ ಸದಾ ಸರ್ವತ್ರ ಪರಮಾತ್ಮನನ್ನೇ ಸ್ಮರಿಸುತ್ತಾ ತನ್ನ ನಿತ್ಯ ಕರ್ಮಗಳನ್ನೆಲ್ಲ ಪರಮಾತ್ಮನ ಪೂಜೆಗಾಗಿ ಮಾರ್ಪಾಡಿಸಿಕೊಳ್ಳಬಲ್ಲವನೇ ಭಾಗವತೋತ್ತಮ. ಸುಖ ದುಃಖ, ರೋಗ ರುಜಿನ, ಬಡತನ, ಅವಮಾನಗಳನ್ನು ಅನುಭವಿಸದಿರುವುದು ಯಾರು? ಭಕ್ತನಾದರೂ ಎಂಥ ಸಾತ್ವಿಕ ಜೀವನವನ್ನು ನಡೆಸುವಾಗಲೂ ಮೇಲ್ಕಂಡವುಗಳಿಗೆ ಬಾಧೆಯುಂಟಾದರೂ ಗೊಣಗದೆ ಸಹನೆಯಿಂದ ಅನುಭವಿಸುತ್ತಾ ಅಂತರ್ಯಾಮಿಯಾದ ಅನಂತ ಮೂರ್ತಿಯನ್ನೇ ಚಿಂತಿಸುವನು. ಅಂತಹ ಭಕ್ತನ ರಕ್ಷಣೆಯನ್ನು ತಾನೇ ಹೊರುವುದಾಗಿ ಶ್ರೀಕೃಷ್ಣನು ಹೇಳಿದ್ದಾನೆ.